ಸುಬ್ರಹ್ಮಣ್ಯದ ಕುಮಾರಧಾರ ಪ್ರದೇಶದಲ್ಲಿ ಹೊಂಡಗಳಿಂದ ತುಂಬಿದ್ದ ರಸ್ತೆಯಿಂದ ಸಾರ್ವಜನಿಕರು ದಿನನಿತ್ಯ ತೀವ್ರ ತೊಂದರೆ ಅನುಭವಿಸುತ್ತಿದ್ದರು. ಇದೇ ರಸ್ತೆಯಲ್ಲಿ ಸಂಚರಿಸುತ್ತಿದ್ದ ಡಾಕ್ಟರ್ ರವಿ ಕಕ್ಕೆಪದವು ಅವರು ತಮ್ಮ ಕಣ್ಣೆದುರೇ ಬೈಕ್ ಸವಾರರೊಬ್ಬರು ಹೊಂಡಕ್ಕೆ ಬಿದ್ದು ಅಪಾಯಕ್ಕೀಡಾಗಿರುವ ಘಟನೆ ಕಂಡ ಅವರು ಯಾವುದೇ ಫಲಾಪೇಕ್ಷೆ ಇಲ್ಲದೆ ಸ್ವಂತ ಖರ್ಚಿನಲ್ಲಿ ರಸ್ತೆ ಹೊಂಡಗಳನ್ನು ಮುಚ್ಚುವ ಕಾರ್ಯ ಕೈಗೊಂಡರು. ಈ ಕಾರ್ಯದಿಂದ ಸ್ಥಳೀಯರು ಹಾಗೂ ವಾಹನ ಸವಾರರು ಅವರ ಸೇವಾ ಭಾವಕ್ಕೆ ಭಾರಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಇದೇ ವೇಳೆ ಸುಬ್ರಹ್ಮಣ್ಯದ ಕೈಕಂಬದಲ್ಲಿ ಬುಧವಾರ ಮುಂಜಾನೆ ಸುಮಾರು 4 ಗಂಟೆಗೆ ಭಾರೀ ಗಾತ್ರದ ಮರವೊಂದು ರಾಷ್ಟ್ರೀಯ ಹೆದ್ದಾರಿಗೆ ಅಡ್ಡಲಾಗಿ ಬಿದ್ದಿತ್ತು. ಭಕ್ತರೊಬ್ಬರು ಈ ಬಗ್ಗೆ ಮಾಹಿತಿ ನೀಡುತ್ತಿದ್ದಂತೆಯೇ ಡಾಕ್ಟರ್ ರವಿ ಕಕ್ಕೆಪದವು ಅವರು ತಕ್ಷಣ ಅರಣ್ಯ ಇಲಾಖೆಗೆ ಮಾಹಿತಿ ನೀಡಿದರು. ಅರಣ್ಯಾಧಿಕಾರಿ ಅಪೂರ್ವ ಅವರ ನೇತೃತ್ವದಲ್ಲಿ ಸ್ಥಳೀಯರಾದ ದಿನೇಶ್ ಕಳಿಗೆ, ತಿಲಕ್ ಕೋಟೆ ಬಾಗಿಲು, ಯಶೋಧರ ಕೈಕಂಬ, ಸತೀಶ್ ಕಾಲೋನಿ, ಮನ್ಮಥ ಕಲಿಗೆ ಹಾಗೂ ಕುಕ್ಕೆ ಸಂಜೀವಿನಿ ಬಳಗದ 7 ಸದಸ್ಯರು ಧಾರಾಕಾರ ಮಳೆಯನ್ನು ಲೆಕ್ಕಿಸದೆ ಸ್ಥಳಕ್ಕೆ ಧಾವಿಸಿ ಮರವನ್ನ ತೆರವುಗೊಳಿಸಿದರು. ಇದರಿಂದ ಹೆದ್ದಾರಿಯಲ್ಲಿ ಸಂಚಾರ ಮತ್ತೆ ಸುಗಮವಾಯಿತು. ಸಾರ್ವಜನಿಕ ಹಿತದೃಷ್ಟಿಯಿಂದ ನಿರಂತರವಾಗಿ ಸ್ಪಂದಿಸುತ್ತಿರುವ ಡಾಕ್ಟರ್ ರವಿ ಕಕ್ಕೆಪದವು ಹಾಗೂ ಈ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ ಎಲ್ಲರ ಸೇವಾ ಭಾವಕ್ಕೆ ಸ್ಥಳೀಯರು ಹೃದಯಪೂರ್ವಕ ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದಾರೆ. ಇಂತಹ ಸಮಾಜಮುಖಿ ಕಾರ್ಯಗಳು ಇನ್ನಷ್ಟು ಜನರಿಗೆ ಪ್ರೇರಣೆಯಾಗಲಿ ಎಂಬ ಆಶಯದೊಂದಿಗೆ ನೀವು ನೋಡ್ತಿದ್ದೀರಾ ಡಿಕೆ ಪಬ್ಲಿಕ್ ನ್ಯೂಸ್.